ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ನನ್ನ ಹಲವಾರು ವಿಡಿಯೋದಲ್ಲಿ ಸಾಕಷ್ಟು ಕುಲದೇವರ ಬಗ್ಗೆ ಹೇಳಿದ್ದೀನಿ, ಗ್ರಾಮದೇವರ ಬಗ್ಗೆ ಹೇಳಿದ್ದೀನಿ. ಕುಲದೇವರಿಗೆ ಗೊತ್ತಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ನಮಗಾಗೋ ಸಮಸ್ಯೆಗಳು ಹೇಳಿದ್ದೀನಿ. ಕುಲದೇವರ ಮೊರೆ ಯಾವ ರೀತಿ ಹೋಗಬೇಕು ದೀಪದ ಮುಖಾಂತರನೂ ಹೇಳಿದ್ದೀನಿ. ಸೊ ಈ ಥರ ಕುಲದೇವರ ಬಗ್ಗೆ ಗೊತ್ತಿಲ್ಲದೆ ಇರುವಂಥ ಹಲವಾರು ವಿಷಯಗಳನ್ನ ನನ್ನ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಮೊದಲನೇ ಬಾರಿಗೆ ಯಾರಾದರೂ ಪ್ರಿಯ ವೀಕ್ಷಕರು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇವತ್ತು ಹೇಳ್ತಾ ಇರೋ ವಿಷಯ ಏನು ಅಂತಂದರೆ, ವೃಷಭ ಲಗ್ನದವರಿಗೆ. ಈಗ ಯಾರಾದರೂ ವೃಷಭ ಲಗ್ನದವರು ಇರ್ತಾರೆ, ನಮಗೆ ಗೊತ್ತೇ ಇರಲ್ಲ, ನಮ್ಮ ಕುಲದೇವರು ಗೊತ್ತಿಲ್ಲ, ನಾವು ಯಾವ ದೇವ್ರನ್ನ ಆರಾಧನೆ ಮಾಡಬೇಕು ಅಂತಲೇ ಗೊತ್ತಿರಲ್ಲ ಅಂತ ಕೆಲವರಲ್ಲಿ ಪ್ರಶ್ನೆ ಇರುತ್ತೆ. ಯಾಕಂದರೆ ಕೆಲವರು ಕೇಳೋಕ್ಕೆ ಬಂದ ಕ್ಲೈಂಟಲ್ಲಿ, ಮೇಡಮ್ ನಮ್ಮ ಕುಲದೇವರನ್ನು ನಾವು ಮರ್ತೇ ಬಿಟ್ಟಿದ್ದೀವಿ, ನಮಗೆ ಈ ನಡುವೆ ಗೊತ್ತೇ ಇಲ್ಲ, ನಮ್ಗೆ ಯಾರು ಹೇಳ್ಕೊಟ್ಟೇ ಇಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇನೇ ಪ್ರಿಯ ವೀಕ್ಷಕರೇ. ಅಂದರೆ ಯಾವ ರೀತಿ ತಿಳ್ಕೊಳ್ಳೋದು ವೃಷಭ ಲಗ್ನದವರು ಅಂತಂತಂದರೆ, ವೃಷಭ ಲಗ್ನದ ಒಂದು ಲಗ್ನದವರು ಯಾರಿರ್ತಾರೆ ಅವರಿಗೆ ಗೊತ್ತಾಗದೇ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಕುಲದೇವರು ಬಂದು ಹಸಿರು ವಸ್ತ್ರ ಅಂತ ನಾವೇನು ಹೇಳ್ತೀವಿ, ಅಥವಾ ಹಸಿರು ಬಣ್ಣದ ಸೀರೆ, ಅಥವಾ ಹಸಿರು, ಒಟ್ಟಿನಲ್ಲಿ ಹಸಿರಾಗಿರುವಂತಹ ಒಂದು ಸೀರೆಯನ್ನು ಇಷ್ಟಪಡುವಂತಹ ಕುಲದೇವರೇ ನಿಮ್ಮ ಕುಲದೇವರು ಆಗಿರ್ತಾರೆ. ಇದೆಲ್ಲ ನಿಜನ? ಖಂಡಿತವಾಗ್ಲೂ ಪ್ರಿಯ ವೀಕ್ಷಕರೇ. ಈಗ ನಿಮಗೆ ಯಾವುದೋ ತುಂಬ ಕಷ್ಟ ಅಂತ ಹೇಳಿಬಿಟ್ಟು ಬಂದಿರುತ್ತೆ ಅಂತ ಅಂದ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ನೀವು ಯಾವುದೋ ದೇವಿಯ ದರ್ಶನ ಮಾಡೋಕ್ಕೆ ಹೋಗಿರ್ತೀರಿ ಅಂತ ಅಂದ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ಆ ನಿಮ್ಮ ದೇವಿಗೆ ಬಂದು ಅವರು ಹಸಿರಾಗಿರುವಂತಹ ಸೀರೆಯನ್ನೇ ಉಡಿಸಿರ್ತಾರೆ. ಇದು 100% ಸತ್ಯ. ಅಲ್ಲಿಂದ ಹೋಗಿ ಬಂದ ಮೇಲೆ, ಈಗ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನಿಮಗೆ ಆ ವೈಬ್ರೇಷನ್ಸು, ಅಂದರೆ ಪಾಸಿಟಿವ್ ಆಗಿರುವಂಥ ವೈಬ್ರೇಷನ್ಸು ಜಾಸ್ತಿ ಆಗುತ್ತೆ. ಹಾಗಾಗಿ ಯಾರಾದರೂ ವೃಷಭ ಲಗ್ನದವರು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಇನ್ನೊಬ್ಬರಿಗೆ ಶೇರ್ ಮಾಡಿ. ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೇ ಇರುವಂತಹ ವಿಷಯ. ಮೇಡಮ್, ನಾ ಯಾವ ದೇವ್ರನ್ನ ಮಾಡಬೇಕು, ಯಾವ ದೇವ್ರನ್ನ ಪೂಜೆ ಮಾಡಬೇಕು, ಇದೆಲ್ಲ ಒಂಥರ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಹಾಗಾಗಿ ವೃಷಭ ಲಗ್ನದವರು ಯಾರಾದರೂ ತೊಂದರೆ ಅನುಭವಿಸ್ತಾ ಇದ್ದರೆ ಅಥವಾ ಪೂಜೆಯನ್ನು ಬಿಟ್ಟಿದ್ರೆ, ಆ ದೇವಿಯ ಸ್ವರೂಪವಾಗಿರಂದರೆ ಸೌಮ್ಯವಾಗಿರುವ ದೇವಿಯೇ ಆಗಿರ್ತಾಳೆ. ಜೊತೆಗೆ ಬಂದವಳು ಹಸಿರು ಸೀರೆಯನ್ನು ಇಷ್ಟಪಡೋದು. ಈಗ ನೀವು ನೋಡ್ಬೋದು, ಕುಲದೇವರು ಹಬ್ಬ ಅಂತ ಬಂದಾಗ ನಾವು ಮಾಡ್ತೀವಿ, ನಮ್ಮ ಕುಲದೇವರಿಗೆ ಬಂದು ಹಸಿರು ಸೀರೆನೇ ಇಷ್ಟ, ನಮ್ಮ ಕುಲದೇವರಿಗೆ ಬಂದು ಕೆಂಪು ಸೀರೆನೇ ಇಷ್ಟ ಅಂತ ಹೇಳ್ತಾರಲ್ಲ, ಅದೇ ಥರ ವೃಷಭ ಲಗ್ನದ ದೇವತೆಗೆ ಬಂದು ಹಸಿರು ಸೀರೆಯನ್ನು ಇಷ್ಟಪಡುವಂತಹ ದೇವಿನೇ ಆಗಿರ್ತಾಳೆ. ಸೊ ಹಾಗಾಗಿ ಹಸಿರು ಸೀರೆ ಇಷ್ಟಪಡುವಂಥ ದೇವಿಯನ್ನು ನೀವು ಆರಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಒಂದು, ಯಾಕಂದರೆ ಜಗನ್ಮಾತೆನೇ ಹಲವಾರು ರೂಪದಲ್ಲಿ ನಮ್ಮ ಏನು ಹೇಳ್ತೀವಿ ಭೂಮಂಡಲದಲ್ಲಿ ವ್ಯಾಪ್ತಿಯಾಗಿದ್ದಾಳೆ. ಆದರೆ ಅದರಲ್ಲಿ ಹಸಿರು ಸೀರೆ ಅಂತಲೇ ನಾವು ಈಗ ಬಣ್ಣಗಳಲ್ಲಿ ಎಷ್ಟು ವಿಧನೋ ಅದೇ ಥರ ಆ ಜಗನ್ಮಾತೆಯ ಒಂದು ರೂಪಗಳು ಅಂತ ನಾವು ಹೇಳ್ತೀವಿ. ಹಾಗಾಗಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ